ಯುದ್ಧದ ಎಫೆಕ್ಟ್ ಎಲ್ಪಿಜಿ ಗ್ಯಾಸ್ ಅಭಾವ ಸೃಷ್ಟಿ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇರುವಂತದ್ದು 6 ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಎಲ್ಪಿಜಿ ಗ್ಯಾಸ್ ಮೇಲೆ 12,000 ಆಟೋಗಳು ಅವಲಂಬಿಸಿಕೊಂಡಿದೆ. ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ರಸ್ತೆಯಲ್ಲಿ ನಿಂತ ಆಟೋಗಳು ಸಾವಿರಾರು ಆಟೋ ಚಾಲಕರ ಜೀವನಕ್ಕೆ ಆಟೋಗಳೇ ಆಧಾರ. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇರುವಂತದ್ದು ಚಾಲಕರು. ಕೂಡಲೇ ಎಲ್ಪಿಜಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿರೋರನ್ನ ಮಾತಾಡಿಸಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಕುಂದಾನಗರಿ ಬೆಳಗಾವಿಯಲ್ಲಿ ತಟ್ಟಿದೆ ಅಂತ ಹೇಳ್ಬೋದು. ಆಟೋ ಚಾಲಕರಿಗೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿಯ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರ್ತಕ್ಕಂಥ ಶಿಲ್ಪಾ ಗೋ ಗ್ಯಾಸ್ ಅನ್ನೋಂಥ ಏನು ಈ ಒಂದು ಪಂಪ್ ಇದೆ, ಗ್ಯಾಸ್ ಪಂಪ್ನಲ್ಲಿ ಈಗ ನೋ ಸ್ಟಾಕ್ ಬೋರ್ಡನ್ನು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಇದೇ ಒಂದು ಗ್ಯಾಸ್ ಪಂಪ್ನಲ್ಲಿ ಏನು ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಏನು ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸರದಿ ಸಾಲಲ್ಲಿ ನಿಂತ್ಕೊಂಡು ಏನು ಗ್ಯಾಸನ್ನು ಫಿಲ್ಲಿಂಗ್ ಮಾಡ್ಕೊಂಡಿದ್ವು, LPG ಗ್ಯಾಸನ್ನು ತುಂಬಿಸ್ಕೊಂಡಿದ್ರು. ಈಗ ಏನಂದರೆ ನೋ ಸ್ಟಾಕ್ ಹಾಕಿರ್ತಕ್ಕಂಥದ್ದು. ಇದರಿಂದ ಏನಂದರೆ ಬೆಳಗಾವಿಯಲ್ಲಿ ಏನು ಎಲ್ ಪಿ ಜಿ ಇರ್ತಕ್ಕಂಥ ಆಟೋಗಳೇನಿದ್ದಾವೆ ಆಟೋಗಳ ಈಗ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ತೋರಿಸ್ತಾ ಇದ್ದೀನಿ ಏನು ಗ್ಯಾಸ್ ಪಂಪ್ ಮುಂದೆ ಈಗ ಪ್ರಮುಖವಾಗಿ ಆಟೋ ಚಾಲಕರಲ್ಲಿ ಒಂದಿಷ್ಟು ಆತಂಕ ಉಂಟಾಗಿರ್ತಕ್ಕಂಥದ್ದು. ಯಾಕಂದರೆ ಗ್ಯಾಸ್ ಇಲ್ಲದೇ ಇದ್ದರೆ ಆಟೋ ಓಡಿಸೋದು ಹೆಂಗೆ ಅನ್ನೋಂಥ ಒಂದು ಆತಂಕ ಒಂದು ಜನರಲ್ ಇದೆ. ನಾನು ತೋರಿಸ್ತಾ ಇದ್ದೀನಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಏನಿದೆ ದಿನೇ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಅಡುಗೆ ಎಣ್ಣೆಲ್ಲ ಆಗಿರ್ಬೋದು, ಕಮರ್ಷಿಯಲ್ ಗ್ಯಾಸ್ ಆಗಿರ್ಬೋದು, ಅದು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಏನಂದರೆ ಪ್ರಮುಖವಾಗಿ ಈ ರೀತಿ ಆಟೋ ಗ್ಯಾಸ್ ಏನಿದೆ ಆಟೋ ಗ್ಯಾಸ್ ಕೂಡ ಈಗ ನೋ ಸ್ಟಾಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧ ಆರಂಭ ಆದಂಗೆ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಒಂದು ಗ್ಯಾಸ್ನ ದರ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, LPG ದರ ಹೆಚ್ಚಾಗಿದೆ. ಹಾಗಾಗಿ ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಆಟೋ ಚಾಲಕರಿದ್ದಾರೆ. ಏನು ಸಮಸ್ಯೆ ಆಗ್ತದೆ ಸರ್? ಸಮಸ್ಯೆ ಸರ್ LPG ಬಗ್ಗೆ ಸಮಸ್ಯೆ ಇದೆ. LPG ಗ್ಯಾಸ್ ಇಲ್ಲ ಅಂತ ಇದು ಸಮಸ್ಯೆ ಇದೆ ಸರ್. ಎಲ್ಲ ಆಟೋಗಳು ಎಲ್ಲಿ ಅದಾವ ಅಲ್ಲೇ ನಿಂತ್ರಾಕತ್ತಾವ. ಯಾಕಂದ್ರೆ ಗ್ಯಾಸೇ ಇಲ್ಲ. ಅದರ ಮೇಲೆ ನಾವು ಪೆಟ್ರೋಲ್ ಹಾಕಿ ನಡ್ಸೋಕೆ ಬರಂಗಿಲ್ಲ ಸರ್. ಅದು LPG ಸಿಸ್ಟಮ್ ಐತೆ ಅದು. ಅದು LPGನೇ ಇಲ್ಲ ಅಂದಮೇಲೆ 6 ಪಂಪ್ ಅದಾವೆ ಬೆಳಗಾವಿದಾಗ. 6 ಪಂಪ್ದಾಗ ಒಂದು ಪಂಪ್ ಚಾಲು ಇತ್ತು. ಅಚಾನಕ್ ಒಂದು ಪಂಪ್ ಬಂದಾದ್ಮೇಲೆ ಬಾಕಿ ಪಂಪ್ದಾಗ ಯಾಕಿಲ್ಲ ಗ್ಯಾಸ್? ಗ್ಯಾಸ್ ಇಲ್ಲ ಇಲ್ಲ. ಈಗೆಲ್ಲ ಪೂರ್ತಿ ಎಲ್ಲ ಬಂದೈತಿ. ಈಗ ಬಂದಾದ್ಮೇಲೆ ರಿಕ್ಷಾ ಎಲ್ಲೇ ನಿಂದ್ರದು ಅಲ್ಲೇ ನಿಂದ್ರ ಅವ್ರು. ಯಾಕಂದ್ರೆ ಅದು ಎಬಸ್ ಗ್ಯಾಸ್ ತೊಗೊಂಡು ಹೋಗೋದು ಇದನ್ನು ಬರೋಂಗಿಲ್ಲ. ಅಂತ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ MLAಗೆ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡಾಕತ್ತೀವಿ. ಇದು ಎಷ್ಟು ಲಘು ಆಗ್ತದೆ ಅದು ಸೊಲ್ಯೂಷನ್ ತಗೋದಕ್ಕೆ ನಮ್ಮ ಪ್ರಾಬ್ಲಮ್ ಏನೈತಿ ಅದನ್ನು ನೀವು ಬಗೆಹರಿಸ್ರಿ. ಯುದ್ಧ ಸ್ಟಾರ್ಟ್ ಆದಂಗೆ ಇಲ್ಲಿವರೆಗೆ ರೇಟ್ ಜಾಸ್ತಿ ಹಾಕೋತ ಬಂದಿದೆ. ಗ್ಯಾಸ್ 62 ರೂಪಾಯಿ ಇತ್ತು. ಈಗ ಏನಿದೆ ಚಾಲೂ ಆಗೈತೆ ನೋಡ್ರಿ ಅವಾಗಿಂದ. ಈಗ ಇವ್ರು 97, 98 ಮಾಡ್ಯಾರ. ಅವ್ರು 92 ಮಾಡ್ಯಾರ. ಅವ್ರು 80 ರೂಪೀಸ್ 30 ಪೈಸೆ ಅವ್ರು ಮಾಡ್ಯಾರ. ಅಂದ್ರೆ ಒಂದೇ ಏರಿಯಾದಾಗ ಅರ್ಧ ಕಿಲೋಮೀಟರ್ದಾಗ ನೀವು 3 ರೇಟ್. ಇವ್ರು ಅಂತಾರೆ ನಮ್ಮ ಪ್ರೈವೇಟ್ ಐತಿ, ಅವ್ರು ಅಂತಾರೆ ನಾವು ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ತೀವಿ. ಮಾಡಿರಿ ನೀವು ಗೌರ್ಮೆಂಟ್ ರೂಲ್. ಖರೆ ನಮಗೆ ಅನುಕೂಲ ಆಗಬೇಕಲ್ಲ. ಈಗ ನೀವು ಇಲ್ಲೇ 20 ರೂಪಾಯಿ ಹೆಚ್ಚು ಮಾಡಿದ ಮೇಲೆ ಗಿರಾಕೇನು 20 ರೂಪಾಯಿ ಕೊಡ್ತೈತ್ರಿ? ಯಾರೋ ಕೊಡೋಂಗಿಲ್ಲ. ನಮಗೆ ಎಲ್ಲ ಗೊತ್ತೈತಿ, ನಾವು ಎಲ್ಲ ನೋಡ್ತೀವಿ. ಅರೆ ನಿಮಗೆ ಎಲ್ಲ ಗೊತ್ತೈತಿ. ಅಲ್ಲೇ ಬಾಂಬ್ ಇದು ಮಾಡಾಕ್ತಾರಂತ ಇಲ್ಲೇ ರೇಟ್ ಇವ್ರು ಹೆಚ್ಚು ಮಾಡಾಕತ್ತಾರ. ಮತ್ತು ನೀವು ಯಾಕೆ ಕೊಡಾಕತ್ತಿಲ್ಲ? ಇದು ಏನಂದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಆಟೋ ಚಾಲಕರ ಪರಿಸ್ಥಿತಿ ನಾನು ತೋರಿಸ್ತಾ ಇದ್ದೀನಿ. ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಆಟೋ ಚಾಲಕರು ಒಂದು ಗ್ಯಾಸ್ ಪಂಪ್ ಮುಂದೆ ಆಟೋನ ನಿಲ್ಲಿಸ್ಕೊಂಡು ಈಗ ಚಿಂತೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಬೆಳಗಾವಿ ನಗರದಲ್ಲಿ ಒಂದು ಈ ರೀತಿಯ ಗ್ಯಾಸ್ ತುಂಬುವಂಥ ಒಂದು ಪಂಪ್ಗಳಿರ್ತಕ್ಕಂಥದ್ದು. ಪ್ರತಿಯೊಂದು ಪಂಪ್ನಲ್ಲಿ ಕೂಡ ಒಂದು ಬೇರೆ ಬೇರೆ ದರ ಇರುತ್ತೆ. ಅದ್ರ ಜೊತೆಗೆ ಏನು ಒಂದು ಕಡೆ ಗ್ಯಾಸ್ ದರ ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನೋ ಸ್ಟಾಕ್ ಅಂತ ಹಾಕ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಇದ್ದರೆ ಆಟೋ ಓಡಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಈಗ ತಕ್ಷಣವೇ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು. ಆಟೋ ಚಾಲಕರೇ ಆಗ್ತಿರ್ತಕ್ಕಂಥ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ನಿವಾರಿಸುವಂಥ ಕೆಲಸ ಮಾಡಬೇಕು ಅನ್ನೋಂಥ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.